ಅವಳಿ ಜವಳಿ ಮಕ್ಕಳೊಂದಿಗೆ ಗಂಡನಿಲ್ಲದ ಮಹಿಳೆ ಆತ್ಮಹತ್ಯೆ. ಕೇವಲ 26 ವರ್ಷಕ್ಕೆ ಜೀವ ಕಳೆದುಕೊಂಡ ನತದೃಷ್ಟ ಸ್ತ್ರೀ. ಗಂಡನ ಸಾವಿನ ನಂತರ ತೀರಾ ಮಾನಸಿಕವಾಗಿ ಬಳಲುತ್ತಿದ್ದ ಮಹಿಳೆಯೊಬ್ಬಳು ತನ್ನ ಅವಳಿ ಜವಳಿ ಮಕ್ಕಳೊಂದಿಗೆ ಸಂಪಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ ಕಣ್ರಿ. ಕೇವಲ 26 ವಯಸ್ಸು, ಆದ್ರೆ ಚಿಕ್ಕ ವಯಸ್ಸಿಗೆ ಗಂಡ ಕಳೆದುಕೊಂಡು ನೋವು ಅನುಭವಿಸುತ್ತಿದ್ಲು. ಈಕೆಗೆ 2 ಮುದ್ದಾದ ಅವಳಿ ಜವಳಿ ಮಕ್ಕಳಿದ್ವು. ಅಂದಹಾಗೆ ಈ ರೀತಿ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ ಮಹಿಳೆ ವಿಜಯಲಕ್ಷ್ಮಿ. ಈಕೆಯ 5 ವರ್ಷದ ಮಕ್ಕಳಾದ ಚೇತನ್ ಮತ್ತು ಚೈತನ್ಯ ಇದೀಗ ನೆನಪು ಮಾತ್ರ. ಇವರು ತುಮಕೂರು ತಾಲೂಕಿನ ಸಿಂಗನಹಳ್ಳಿ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ರು. ಆದ್ರೆ ಮಾನಸಿಕವಾಗಿ ಬಳಲುತ್ತಿದ್ದ ವಿಜಯಲಕ್ಷ್ಮಿ ಗಂಡನನ್ನ ಕಳೆದುಕೊಂಡಿದ್ಲು. ಈಕೆಯ ಗಂಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಣ್ರಿ. ಆದ್ರೆ ಕಾರಣಾಂತರಗಳಿಂದ ಗಂಡನ ಸಾವು ವಿಜಯಲಕ್ಷ್ಮಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇಬ್ರು ಮಕ್ಕಳು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ವಿಜಯಲಕ್ಷ್ಮಿ ಇಂಥದೊಂದು ನಿರ್ಧಾರ ಕೈಗೊಂಡಿದ್ಲು. ನೀರಿನ ಸಂಪಿಗೆ ಹಾರಿ ಮಕ್ಕಳೊಂದಿಗೆ ಆತ್ಮಹತ್ಯೆ. ತಾನೂ ಸಾಯೋದಲ್ದೆ ಅವಳಿ ಜವಳಿ ಗಂಡು ಹೆಣ್ಣು ಮಗುವನ್ನ ಸಂಪ್ ಹತ್ತಿರ ಕರೆದುಕೊಂಡು ಹೋಗಿದ್ದಾಳೆ. ಸಂಪ್ನಲ್ಲಿ ಏನೋ ಬಿದ್ದಿದೆ ಅಂತ ತೋರಿಸುವ ನೆಪ ಮಾಡಿ ಮಕ್ಕಳನ್ನ ನೀರಿನ ಸಂಪ್ನೊಳಗೆ ತಳ್ಳಿಬಿಟ್ಟಿದ್ದಾಳೆ. ನಂತರ ತಾನೂ ಕೂಡ ಸಂಪ್ನೊಳಗೆ ಹಾರಿ ಜೀವ ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಕಂಡ್ರಿ ಇದು. ಮಕ್ಕಳ ಮುಖವನ್ನ ನೋಡಿದ ಸಂಬಂಧಿಕರು ಇದೀಗ ಮಮ್ಮಲ ಮರುಗುತ್ತಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿತ್ತು, ಭವಿಷ್ಯದ ಬಗ್ಗೆ ಚಿಂತೆ ಇದ್ರೆ ಇನ್ನೊಂದು ಮದುವೆ ಆಗ್ಬಹುದಿತ್ತು, ಮಕ್ಕಳನ್ನ ಅನಾಥಾಶ್ರಮದಲ್ಲಿ ಸಾಕ್ಬಹುದಿತ್ತು. ಆದ್ರೆ ವಿಜಯಲಕ್ಷ್ಮಿ ದುಡುಕಿನ ನಿರ್ಧಾರಕ್ಕೆ ಮನೆ ಮಂದಿಯೆಲ್ಲ ನೋವು ಪಡುವಂತಾಗಿದೆ. ಮಹಿಳೆಯರೇ, ಯಾಕೆ ನೀವು ಇಷ್ಟೊಂದು ವೀಕ್ ಆಗ್ತಿದ್ದೀರಾ? ಇರಬೇಕು, ಇದ್ದು ಜಯಿಸಬೇಕು ಮತ್ತು ಗೆಲ್ಬೇಕು. ಹೆಣ್ಣಿಂದ ಎಲ್ಲವೂ ಸಾಧ್ಯ. ಇಂಥ ಕಾಲದಲ್ಲಿ ದುಡುಕಿನ ನಿರ್ಧಾರ ಬೇಡವೇ ಬೇಡ ಅಂತಿದೆ ನಿಮ್ಮ ಬಿಗ್ ಟಿವಿ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.